ಚೇತು ಸರಿಂದಾನೆ ಸ್ಟಾರ್ಟ್ ಮಾಡ್ತೀನಿ. ಭೂಮಿ ನಂಬ್ಕೊಂಡು ಬೆಳೆದವರು ಇವತ್ತು ರಂಗ್ ಭೂಮಿ ನಂಬ್ಕೊಂಡು ಬಂದಿದ್ದಾರೆ. ಇಲ್ಲೂ ಒಳ್ಳೇದಾಗ್ಲಿ. ನಾನು ಚೇತು ಸರ್ಗೂ ಮೊನ್ನೆ ಅದೇ ಹೇಳ್ತಿದ್ದೆ, ನೋಡಿ ಸರ್, ಅಲ್ಲಿ ಬೆಳೆದ್ರೆ ಬೆಳೆ, ಇಲ್ಲಿ ಬೆಳೆದ್ರೆ ಚಪ್ಪಾಳೆ, ಅಲ್ಲಿ ಬೆಳೆದ್ರೆ ಫಸಲು, ಇಲ್ಲಿ ಬೆಳೆದ್ರೆ ವಿಷಲ್ಲು, ಅಲ್ಲಿ ಬೆವ್ರು ಸುರಿಸಿದ್ರೆ ಹಿಟ್ಟು, ಇಲ್ಲಿ ಬೆವ್ರು ಸುರಿಸಿದ್ರೆ ಸೂಪರ್ ಹಿಟ್ಟು. ಸೊ ಇಲ್ಲಿ ಅದೇ ಶ್ರದ್ಧೆ ಅದೇ ಶ್ರಮದಿಂದ ಕೆಲಸ ಮಾಡಿ ಖಂಡಿತ ಇಲ್ಲಿ ನಂಬ್ಕೊಂಡ್ ಬಂದವ್ರು ಯಾರಿಗೂ ಕೆಟ್ಟದಾಗಿಲ್ಲ, ಒಳ್ಳೇದಾಗುತ್ತೆ ಅಂತ. ನನಗೆ ಮೊದಲಿಗೆ ಚೇತು ಸರ್ದು ಕಾನ್ಫಿಡೆನ್ಸ್ ಇಷ್ಟ. ಅವ್ರನ್ನ ಫಸ್ಟ್ ಡೇ ಕರ್ಸ್ ಮಾತಾಡಿದಾಗ ತುಂಬಾ ಖುಷಿಯಾಗಿದ್ದ ವಿಚಾರ ಏನಂದ್ರೆ, ನಾವೆಲ್ಲ ಒಂದೇ ವರ್ಗ, ನಾನು ಕಾರ್ತಿ ಯಶ್ವರು ಚೇತು ಸರ್ ಎಲ್ಲ. ಬಿಕಾಸ್ ಏನಂದ್ರೆ ನಾವು ಯಾರು ಅಪ್ಪ ಅಮ್ಮನ ಪ್ರಾಪರ್ಟಿ ಜೊತೆ ಉಡ್ದವ್ರಲ್ಲ, ಪಾವರ್ಟಿ ಜೊತೆ ಉಡ್ದವ್ರು. ಇವತ್ತೇನೇ ಮಾಡಿದ್ರು ನಾವುಗಳೇ ನಿಂತ್ಕೊಂಡು ಮಾಡಿರೋದು. ಹಂಗಾಗಿ ಕಳ್ಕೊಳಕ್ ಏನೂ ಇಲ್ಲ. ಸರ್ ನೋಡಿ ಸರ್, ಜೋಪಾನ ದೊಡ್ಡ ಬಜೆಟ್ ಅಲ್ಲಿ ಮಾಡ್ತಿದ್ದೀರಾ, ಕಳ್ಕೊಂಡ್ರೆ ಕಷ್ಟ ಅಂತ. ಸರ್ ಕಳ್ಕೊಳಕ್ ಏನಾದ್ರು ಇದ್ರೆ ಅಲ್ವಾ ಸರ್ ಕಳ್ದೋಗಕ್ಕೆ? ಏನೂ ಇಲ್ಲ ಸರ್, ಹಿಂಗೆ ಬಂದಿದ್ದು ಅಂತ. ಅವ್ರ ಜರ್ನಿ ಲೈನ್ ಹೇಳಿದ್ರು. ಆಗ ನನ್ನ ಜರ್ನಿ ಲೈನು, ಕಾರ್ತಿದು, ಯಶುದು, ನಾವೆಲ್ಲ ತುಂಬಾ ಕೆಲಸ ಮಾಡಿರೋದ್ರಿಂದ ನಮ್ಗೆ ಲೈಫ್ ಗೊತ್ತು. ಹಂಗಾಗಿ ಚೇತನ್ ಸರ್ದು ಕಾನ್ಫಿಡೆನ್ಸ್ ಇಷ್ಟ. ಅದಾದ್ಮೇಲೆ ಕ್ಯಾರೆಕ್ಟರ್ ಹೇಳಿದ್ರು ಒಂದು ಮಲ್ಲಿ ಅನ್ನೋದು. ಎಸ್ ಸರ್ ಮಾಡೋಣ, ಬನ್ನಿ ಸರ್, ಮಾಡ್ತೀನಿ ನಿಮ್ ಜೊತೆ ಕೆಲಸ ಮಾಡೋಣ ಅಂತ. ನಂದು ಇನ್ನೂ ಶೆಡ್ಯೂಲ್ಗಳು ಬಂದಿಲ್ಲ. ಸೊ ಬನ್ನಿ ಸರ್, ಇವತ್ತು ಪ್ರೆಸ್ ಮೀಟ್ ಇದೆ, ಬನ್ನಿ, ಹಂಗೆ ನೀವು ಕಮಿಟ್ ಆಗ್ಬಿಟ್ಟು ಟೀಮ್ ಜೊತೆ ಅಂದ್ರು. ಹಂಗಾಗಿ ಬಂದಿದ್ದೀನಿ ಮ್ಯಾಮ್. ಖಂಡಿತ ಇದ್ದೀನಿ ಸರ್, ಖಂಡಿತ ಮ್ಯಾಮ್. ಅದೇ ಕತೆ ಹೇಳಿದ್ದಾರೆ ಚೇತು ಸರ್, ಪ್ರಕಾಶ್ ಸರ್ ಎಲ್ಲ ಕತೆ ಹೇಳಿದ್ದಾರೆ. ಬಟ್ ಅದೇ ನಾನು ಈ ಕತೆ ಬಿಟ್ಕೊಟ್ಟಂಗೆ ಆಗುತ್ತೆ. ಈಗ ಹೇಳಿದ್ರೆ ಕೆಲಸ ಮಾಡ್ತಿದ್ದೀನಿ. ಆಮೇಲೆ ಇಲ್ಲಿರೋರೆಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಮ್ಯಾಮ್. ಪ್ರಕಾಶ್ ಸರ್ ಜೊತೆ ನಾನು ಇದು 3ನೇ ಸಿನಿಮಾ ಕೆಲಸ ಮಾಡ್ತಿರೋದು. ನಾನು ಯಶು ಒಂದು 25 ಸಿನಿಮಾ ಮಾಡಿದ್ವಿ, 25-26 ಸಿನಿಮಾ ಜೊತೆಲಿ ಮಾಡಿದ್ವಿ. ಕಾರ್ತಿ ನಾನು ಜೊತೆಲೇ ಇರೋದು. ಅವನು ನಾನು ಒಂದು 3-4 ಸಿನಿಮಾ ಮಾಡ್ತಿದ್ದೀವಿ, ಈ ರಿಲೀಸ್ಗಳಿಗಿದೆ. ಹಂಗಾಗಿ ಎಲ್ಲ ನನ್ನ ಟೀಮ್ ಅವರೇ. ಚೇತು ಸರ್ ಹೊಸಬ್ರು, ಬಟ್ ಈಗ ಹಳಬ್ರು ಆದ್ರು. ಒಂದು ವಾರದಿಂದ ಪರಿಚಯ, ತುಂಬಾ ಕ್ಲೋಸ್ ಆಗಿ ಪರಿಚಯ. ನಾವು ಸಂಜೆ ಹೊತ್ತು ಸಿಕ್ಬಿಡ್ತೀವಿ ನಾವು. ಈ ಬೆಳಗ್ಗೆ ಹೊತ್ತೆಲ್ಲ ಕಮಿಟ್ಮೆಂಟು ಕೆಲಸ ಇದ್ರದೇ ಇರುತ್ತೆ, ಶೂಟಿಂಗು ಇದೇ ಇರುತ್ತೆ. ಸಂಜೆ ಮೇಲೆ ಒಂದ್ ಸ್ವಲ್ಪ ಫ್ರೀ ಆಗಿ ಮಾತಾಡ್ಕೊಂಡು ಒಂದ್ ಒಳ್ಳೆ ಬಾಂಧವ್ಯ. ಇಲ್ಲ ಮ್ಯಾಮ್, ಸಂಜೆ ಅಭ್ಯಾಸ ಯಾರಿಗಿಲ್ಲ ಮ್ಯಾಮ್. ಏನ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನ್ ಮ್ಯಾಮ್ ನಾವು ಮಿನಾರ್ವಾ ಮಿಲ್ ಅಲ್ಲಿರೋ ಹಳೆ ಮಿಷಿನ್ಗಳ ಮ್ಯಾಮ್ ಮಾಡ್ಬಿಟ್ಟು 24 ಗಂಟೆ ಓಡ್ತಾ ಇರೋದಕ್ಕೆ ಚೂರು ಆಯಿಲ್ ಗೀಲ್ ಕೆಟ್ಟೋಗ್ಬಿಡ್ತಿಲ್ಲ ಅಂದ್ರೆ ಇಂಜಿನ್. ಹಂಗಾಗಿ ಸಂಜೆ ಮೇಲೆ ಸ್ವಲ್ಪ ಫ್ರೀ ಆಗಿ ಸಿಗ್ತೀವಿ. ಹಂಗಾಗಿ ಕೆಲಸ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಸರ್ ಇಲ್ಲ ಸರ್, ಸತ್ಯ ಹೇಳ್ಬಿಟ್ರೆ ಒಂದ್ಸತಿ ಅದು ಕರೆಕ್ಟ್ ಬಿಡು, ಅವ್ರಿಗೆ ಇರೋದು ಹೇಳ್ಬಿಟ್ಟ ಅಂತ. ನಾನು ಸುಳ್ಳು ಹೇಳ್ದಾಗ ಕೆದ್ಗಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಗ ಹಳೆ ಫ್ರೆಂಡ್ಗಳು ಇಲ್ಲಿ ತುಂಬಾ ಜನ ಇದಾರೆ, ನಿಮ್ಮಲ್ಲಿರೋ ಹಳೆ ಸ್ನೇಹಿತರು ತುಂಬಾ ಜನ ಇದಾರೆ. ಈಗ ನಿಮ್ ಹಿಂದೆ ಇರೋರು 30 ವರ್ಷದ ನನ್ನ ಸ್ನೇಹಿತರು. ಸಾರ್ ನೀವು ಸಂಜೆ ಎಲ್ಲಿ ಸಿಗ್ತೀರಿ ನಂಗೆ ಗೊತ್ತು ಅಂದ್ಬಿಟ್ರೆ ಅವರೇ ಹೇಳ್ಬಿಡ್ತಾರೆ. ಅದಕ್ಕೆ ನಾನೇ ಅಲ್ಲಿ ಸಿಗ್ತಿದ್ನಲ್ಲ ಸರ್ ನಿಮ್ಗೆ ಅಂದಾಗ ಅವ್ರು ಕೇಳಲ್ಲ. ಹಂಗಾಗಿ ಇರೋದು ನಿಜ ಹೇಳ್ಬೇಕು. ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್, ನಾನು ಹಿಂದೆನೂ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ, ನಾನು ಶೂಟಿಂಗ್ ಇದ್ದಾಗ ತುಂಬಾ ಮಡಿ, ಇಲ್ಲ ಅಂದ್ರೆ ಮಾತ್ರ ಮೈಲ್ಗೆ ಅಂತ. ಶೂಟ್ ಇರೋ ದಿನ ಎಲ್ಲ ತುಂಬಾ ನೀಟ್ ಮ್ಯಾಮ್ ನಾನು. ಎಸ್, ಥ್ಯಾಂಕ್ ಯು.